ಇವತ್ತು ನಮ್ಮ ದೇಶ ಮತ್ತು ರಾಜ್ಯನೇ ಮೆಚ್ಚತಕ್ಕಂಥ ಒಬ್ಬ ಪರಮ ಪೂಜ್ಯ ಜಗದ್ಗುರುಗಳು ಸುತ್ತೂರು ಮಠದ ವೀರಸಿಂಹಾಸನಾಧೀಶ್ವರ ಪರಮ ಪೂಜ್ಯ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿರವರ 110ನೇ ದಿನಾಚರಣೆ. ಅದರ ಪ್ರಯುಕ್ತ ಇವತ್ತು ನಾವು ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರಿಗೆ ನಮ್ಮ ನಗರದ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಸಾರಿ ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿರವರಿಗೆ ಕೊಡ್ಕೊಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲೇ ದೊಡ್ಡ ಸಾಧನೆ ಮತ್ತು ಕ್ರಾಂತಿಯನ್ನು ಮಾಡಿದಂಥದ್ದು ಪುತ್ತೂರು ಮಹಾಸಂಸ್ಥಾನ. ಜೊತೆಗೆ ಅನ್ನದಾಸೋಹ, ಆರೋಗ್ಯ ಕ್ಷೇತ್ರಗಳು ಸಹ ಭಾಳ ಅದ್ವಿತೀಯ ಸಾಧನೆಯನ್ನು ಮಾಡಿದಂಥದ್ದು ಮತ್ತು ಸಮಾಜಮುಖಿಯಾಗಿ ಇಡೀ ರಾಜ್ಯಾದ್ಯಂತ ಒಂದು ಸರ್ಕಾರ ಏನು ಮಾಡಬೇಕು, ಅದಕ್ಕೆ ಪರ್ಯಾಯವಾಗಿ ಒಂದು ಸರ್ಕಾರ ಏನು ಕೆಲಸ ಮಾಡ್ಬೋದು ಅದನ್ನು ತೋರಿಸ್ಕೊಟ್ಟಂಥದ್ದು JSS ಶಿಕ್ಷಣ ಸಂಸ್ಥೆಗಳು. ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಭಾಳ ಎತ್ತರಕ್ಕೆ ಬೆಳೆಸಿದಂಥವರು ಪರಮ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿರವರು. ಅವರ ಸ್ಮರಣೆ ಮತ್ತು ಅವರ ಸೇವೆಯನ್ನು ಪರಿಗಣಿಸಿ ಮತ್ತು ಭಾರತ ಸರ್ಕಾರ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಹೇಳಿ ಒತ್ತಾಯವನ್ನು ಮಾಡ್ತಾ ಚಾಮರಾಜನಗರದ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸನ್ಮಾನ್ಯ ನರೇಂದ್ರ ಮೋದಿರವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಸ್ವಾಮಿ ಅವರಿಗೆ ಕೊಡಬೇಕು ಅಂತೇಳಿ ನಾಡಿನ ಸಮಸ್ತ ಜನತೆಯ ಪರವಾಗಿ ನಾವು ಒತ್ತಾಯವನ್ನು ಮಾಡ್ತಾ ಅವರಿಗೆ ಮನವಿಯನ್ನು ಮಾಡಿದ್ದೀವಿ. ನೀತಿ ನಿಯಮಗಳನ್ನ ಸರ್ಕಾರ ತರಬೇಕು ಅಂತ ಹೇಳಿ ನೀನು ಭಾವಿಸ್ತೀಯಾ? ನೀನು ಯೋಚನೆ ಮಾಡಿದ್ಯಾ? ನಿನ್ನ ವಿವೇಚನೆಯನ್ನ ಬರೆದು ನೀನು ಈ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡ್ರೆ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿ ಇರ್ತಾರೆ ಅನ್ನೋದನ್ನ ಯೋಚನೆ ಮಾಡಿದ್ಯಾ? ದೌರ್ಜನ್ಯದ ವಿರುದ್ಧ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ತಡೆಯಲು ವಿಫಲವಾದ ಚಿತ್ರದುರ್ಗ ಜಿಲ್ಲಾಡಳಿತಕ್ಕೆ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ತಡೆಯಲು ವಿಫಲವಾದ ಚಿತ್ರದುರ್ಗ ಜಿಲ್ಲೆ